ತೂಕ ಎಲ್ಲ ಮಾಡಿ ಕೊಟ್ಟು ಸೀದಾ ಅಲ್ಲಿಂದ ಹಾಸನ ಬಿಟ್ಟು ಬರ್ತಾಯಿದ್ದೀನಿ. ಇವಾಗ ಎಲ್ಲಿದ್ದೀನಪ್ಪ ಅಂದರೆ ಹೊಳೆ ನರಸೀಪುರದಲ್ಲಿದ್ದೀನಿ ನೋಡಿ, ಕಾಣ್ತಿರ್ಬೋದು ಹೊಳೆ ನರಸೀಪುರ ಬ್ರಿಡ್ಜು. ನಮ್ಮ ಪಾರ್ಟಿ ಏನಂತ ಅಂದರೆ ಖಾಲಿ ಆದ ಕೂಡಲೇ ಕೇಳಿದ್ದಕ್ಕೆ ತೂಕ ಮಾಡಿ ವಾಟ್ಸಪ್ ಮಾಡಪ್ಪ, ನಮ್ಮದು ಕೆ ಆರ್ ನಗರದಲ್ಲಿರೋದು ಅಂಗಡಿ, ಅಲ್ಲಿ ಬಂದು ಬಾಡಿಗೆ ಕೊಡೋಕ್ಕಾಗಲ್ಲ, ನೀನು ವಾಟ್ಸಪ್ ಮಾಡಿದ ಕೂಡಲೇ ಅಕೌಂಟಿಗೆ ಆಗ್ತಾ ಅಂತ ಹೇಳ್ಬಿಟ್ಟು ಆಗ ವಾಟ್ಸಪ್ ಮಾಡಿದ ಕೂಡಲೇ ಏನಂತಾನೆ, ಇವತ್ತಾಗಲ್ಲ, ನಾಳೆ 10:30 11 ಗಂಟೆ ಒಳಗೆ ಬಾಡಿಗೆ ಹಾಕ್ತೀನಿ ಅಂತಾನೆ. ನನ್ನ ಹತ್ರ ನೋಡ್ರಿ ಡೀಸೆಲ್ಗೂ ದುಡ್ಡಿಲ್ಲ, ಈ ಸಮಸ್ಯೆ. ನಮ್ಮ ಓನರ್ ನೋಡ್ರಿ ತಿರುಪತಿಗೆ ಹೋಗಿದ್ದಾರೆ. ಸ್ವಲ್ಪ ಈಗ ಅವ್ರಿಗೂ ಫೋನ್ ಮಾಡಿ ದುಡ್ಡು ಕೇಳೋಕ್ಕಾಗಲ್ಲ, ದುಡ್ಡು ಇಲ್ಲ, ಏನೂ ಇಲ್ಲ, ಏನು ಮಾಡೋದಪ್ಪ, ಈ ಥರ ಸಮಸ್ಯೆ. ಯಜಮಾನ್ರು ನಿನ್ನೆ 30,000 ಹಾಕಿದ್ರು, ಫುಲ್ ಟ್ಯಾಂಕ್ ಡೀಸೆಲ್ 25,000 ಆಯಿತು, 5,000 ಖರ್ಚಿಗಿತ್ತು ಅಲ್ಲಿ ಬಾರ್ಡ್ರಿಗೆ, ಅದಕ್ಕೆ ಇದಕ್ಕೆ. ಇವಾಗ ಇಲ್ಲಿ ಅನ್ಲೋಡಿಂಗ್ ಎಲ್ಲ ಕೊಟ್ಟೆ, ಈಗ ಇಲ್ಲಿಂದ ಡೀಸೆಲ್ ಹೋಗಲ್ಲ. ಈ ಥರ ಸಮಸ್ಯೆ ಆಗಿ ಮನೆಗೆ ಫೋನ್ ಮಾಡಿ ಮನೆಯಿಂದ ದುಡ್ಡು ಹಾಕ್ಸ್ಕೊಂಡು, ನಮ್ಮ ಓನರ್ ಇದ್ದರೆ ಯಾವುದೂ ಟೆನ್ಷನ್ ಇರ್ತಿರಲಿಲ್ಲ. ನಮ್ಮ ಓನರ್ ನೋಡೋ ತಿರುಪತಿ ಹೋಗಿರೋದ್ರಿಂದ ಸ್ವಲ್ಪ ಸಮಸ್ಯೆ ಆಗೋಯ್ತು. ಹಾಕ್ಕೊಂಡು ಹೋಗ್ತಾಯಿದ್ದು ನೋಡಿದ್ದು ಹೊಳೆ ನರಸೀಪುರ ಬ್ರಿಡ್ಜು. ಟೈಮ್ ಅಂತೂ ಅಲ್ಲೇ 9:30 ಆಗ್ತಾ ಬಂತು, 9:30 ಆಗ್ತಾ ಬಂತು. ಇನ್ನು ಕೆ ಆರ್ ನಗರ ಹೋಗಿ ಆ ಪಾರ್ಟಿದು ಬಿಲ್ ಐತೆ, ಬಿಲ್ಲೆಲ್ಲ ಕೊಟ್ಟು ಅವ್ರಿಗೆ ಅಲ್ಲಿಂದ ಸೀದಾ ಹೋಗಿ ಮೈಸೂರಿಗೆ ಹೋಗಿ ಮಲಿಕೊಳ್ಳೋದು ಅಷ್ಟೇ, ಬೇರೆ ಏನು ಕೆಲಸ ಇಲ್ಲ. ನನ್ನ ಟೈಮ್ ನೋಡಿದ್ರೆ ಒಂದು 12 ಗಂಟೆಗೆಲ್ಲ ರೀಚ್ ಆಗಿಬಿಡ್ತೀನಿ. ಲಾಸ್ಟ್ ವೀಡಿಯೋದಲ್ಲಿ ಗಾಡಿ ಓಡಿಸ್ಕೊಂಡು ವೀಡಿಯೋ ಮಾಡ್ತಿರ್ಬೇಕಾದ್ರೆ ಟೈಮಿಂಗ್ಸ್ ಹೇಳಿದ್ದೆ 12:40 ಅಂತ. ಟೈಮಿಂಗ್ಸ್ ಗಡಿಯಾರದಲ್ಲಿ 11:40 ಇತ್ತು. ತುಂಬ ಜನ ಮೆಸೇಜ್ ಹಾಕಿದ್ರು ಅದು 11:40 ಸರಿಯಾಗಿ ನೋಡಿ ಅಂತ. ಅಂದರೆ ಮುಂದೆ ರೋಡ್ ನೋಡ್ತಿದ್ನಲ್ಲ, ಅದರ ಬಸ್ದಲ್ಲಿ ಹೇಳಿದೆ, ಆದ್ರೂ ಅದರಲ್ಲೇ ಕ್ಲಿಯರಾಗಿ ನೋಡಿ 2 ಅವರ್ ಬಂಕಲ್ಲಿ ವೆಯ್ಟ್ ಮಾಡಿದೆ ಅಂತ ಹೇಳ್ತೀನಿ. 10 ಗಂಟೆಗೆ ಬಂದು 10ರಿಂದ 2 ಅವರ್ ಅಂದರೆ 12 ಗಂಟೆನೇ, 12:40 ಆಗಲ್ಲ. ಕರೆಕ್ಟಾಗಿ ನೋಡಿ. ಒಂದು ಸ್ವಲ್ಪ ಡ್ರೈವಿಂಗಲ್ಲಿದ್ದಾಗ ಮಿಸ್ ಆಯ್ತು ಅಷ್ಟೇ. ಬನ್ನಿ ಇವಾಗ ಸೀದಾ ಹೊಳೆ ನರಸೀಪುರ ಅಂತೂ ಬಿಟ್ವಿ, ಸೀದಾ ಹೋಗೋಣ. ಅಲ್ಲೆಲ್ಲರೂ ಮುಂದೆ ನಿಲ್ಲಿಸಿ ಊಟ ಮಾಡ್ಕೊಂಡು ಹೋಗೋಣ. ಹಂಗೋ ಹಿಂಗೋ 12 ಗಂಟೆಗೆ ಮೈಸೂರು ರೀಚ್ ಆದೇ ಬಿಟ್ವಿ. ಇದು ಊಟಗಲ್ಲಿ ಇಂಡಸ್ಟ್ರಿಯಲ್ ಏರಿಯಾ, ಹೆಬ್ಬಾಳ ಇಂಡಸ್ಟ್ರಿಯಲ್ ಏರಿಯಾ ಅಂತ ಹೇಳ್ತಾರೆ, ಊಟಗಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಅಂತಾರೆ. ರೋಡ್ ಮಾತ್ರ ಚೆನ್ನಾಗಿಲ್ಲ, ಕೆಲವು ರೋಡ್ ಚೆನ್ನಾಗೈತೆ, ಕೆಲವು ರೋಡ್ ಚೆನ್ನಾಗಿಲ್ಲ. ಇನ್ನೂ 1 ಕಿಲೋಮೀಟ್ರ್ ಐತೆ. ಅಯ್ಯೋ ಯಪ್ಪ, ನಾನು ಮಾರ್ಬಿಟ್ಟೆ. ಸೀದಾ ಸರ್ಕಲಿಗೆ ಹೋಗಿ ಹೆಂಗೆ ಬರ್ಬೋದಾಯ್ತು. ಅದೊಂದು 2 ಕಿಲೋಮೀಟ್ರ್ ಜಾಸ್ತಿ, ಇದು 2 ಕಿಲೋಮೀಟ್ರ್ ಕಡಿಮೆ ಅಂದ್ಬಿಟ್ಟು ಹೆಂಗೆ ಬಂದೆ. ಇಲ್ಲಿ ನೋಡ್ರೆ ರೋಡ್ ಹಿಂಗೆ, ಅದೇ ಇದಾಗಿರೋದು. ಇದು ನಮ್ಮ ರಾಣಿ ಲೈನರ್ಗಳು ಬರ್ತಾವಲ್ಲ ನಮ್ಮ ಗಾಡಿಗಳಿಗೆಲ್ಲ, ಆ ಕಂಪ್ನಿ ರಾಣಿ ಲೈನರ್. ಆಲ್ಮೋಸ್ಟ್ ಆಲ್ ಹಳೆ ಗಾಡಿಗಳಿಗೆ ರಾಣಿ ಲೈನರೇ ಓಡಿಸೋದು, ಬೇರೆ ಯಾವುದು ಓಡಿಸಲ್ಲ. ಅದು ಇಲ್ಲಿಂದನೇ ಬರೋದು. ಜಾರ್ಸಿಯಲ್ಲಿ ಬರೋ ಮಾತ್ರ ಎಲ್ಲೂ ಟಾಟಾ ಗಾಡಿಗೆ ಟಾಟಾದ ಬರ್ತವೆ. ಅದಾದ್ಮೇಲೆ ಎಲ್ಲ ರಾಣಿನೇ ಓಡಿಸೋದು. ಎಷ್ಟು ದೂರ ಹೋಗ್ಬೇಕಪ್ಪ, ಎಂಥ ರೋಡ್ ಇದು. ಹೋಗೋಣ ಲೋಡಿಂಗ್ ಪಾಯಿಂಟ್ ಹತ್ರ ಹೋಗಿ ಎಳ್ಕೊಂಡು ಮಲಿಕೊಂಬಿಡೋಣ. ಬೆಳಗ್ಗೆ ಎದ್ದು ನೋಡೋಣ ರೋಡ್. ನೋಡಪ್ಪ ಹೆಂಗೈತೆ, ಎಡವಟ್ಟು ಮಾಡ್ಕೊಂಬಿಟ್ಟೆ ನಾನು. 2 ಕಿಲೋಮೀಟ್ರ್ ಕಮ್ಮಿ ಅಂತ ನೋಡಿ ಇಲ್ಲಿ ಬಂದು ಇಲ್ಲಿ ಗುಂಡಿ ಬುದ್ರ ಆರಿಸ್ತಾ ಇದ್ದೀನಿ. ಎಲ್ಲ ಗಾಡಿಗಳೆಲ್ಲ ನಿಂತವೆ. ನಾವು ಇನ್ನೊಂದು ಅರ್ಧ ಕಿಲೋಮೀಟ್ರ್ ಹೋಗಿ ಲೆಫ್ಟ್ ಹೊಡೆದು ಸ್ವಲ್ಪ ದೂರದಲ್ಲೇ ಐತೆ. ಹಿಂಗಿರಬಾರ್ದು ಗುಂಡಿ, ಹಿಂಗಿದ್ದಾಗ ಗಾಡಿ ಅಳ್ಳಾಡ್ತು ಆ ಕಡೆ ಈ ಕಡೆ. ನೋಡಿ ಎಷ್ಟು ನಿಧಾನಕ್ಕೆ ಬಿಟ್ರು 2 ವೀಲ್ ಒಂದೇ ಲೆವೆಲ್ ಇಳಿಯಲ್ಲ ಅದು. ಫಸ್ಟು ನೋಡಿದ್ರೆ
ಫಸ್ಟು ರೈಟ್ ಹಿಡಿತೈತೆ, ಆಮೇಲೆ ಲೆಫ್ಟ್ ಹಿಡಿತೈತೆ, ಇಲ್ಲ ಫಸ್ಟ್ ಲೆಫ್ಟ್ ಹಿಡಿತೈತೆ ಆಮೇಲೆ ರೈಟ್ ಹಿಡಿತೈತೆ. ಅವಾಗ ಹಿಂಗೆ 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 ಅಲ್ಲಾಡೋದು. ಗ್ಯಾಸ್ CNG ಸ್ಟೇಷನ್ ಇಲ್ಲಿ ನೋಡಿ ಯಾವ್ಯಾವ ಥರ ಐತೆ. 2 ಕಿಲೋಮೀಟ್ರ್ ಆಸೆ ಪಟ್ಟು ಏನೇನು ಎಡ್ವರ್ಕ್ ಮಾಡ್ಕೊಂಡ್ಬಿಟ್ನಲ್ಲಪ್ಪ ಇವತ್ತ. ಇರಲಿ, ಏನೂ ಮಾಡೋಕ್ಕಾಗಲ್ಲ, ಬಂದಾಗ್ಬಿಡೈತೆ. ಇವಾಗ ಯೋಚನೆ ಮಾಡಿ ಏನು ಪ್ರಯೋಜನ? ಸದ್ಯಕ್ಕೆ ಇವಾಗ ಅಲ್ಲಿ ಹೋಗಿ ಮಲಿಕೊಳ್ಳೋಣ ಬರ್ರಿ. ಇದು ನೋಡ್ರಿ ನಮ್ಮ ವಾಕ್ಮೇಟ್ ಫ್ಯಾಕ್ಟ್ರಿ ಔಟ್ಲೆಟ್ ಅಂತ, ರಿಟೇಲ್ ಔಟ್ಲೆಟು. ಬೆಳಗ್ಗೆ ಬಂದು ಚಪ್ಪಲಿ ತಗೊಂಡೋಗೋಣ, ಕಮ್ಮಿ ರೇಟಿಗೆ ಸಿಗುತ್ತಲ್ಲ ಇಲ್ಲಿ. ಫ್ಯಾಕ್ಟ್ರಿಯಿಂದ ಡೈರೆಕ್ಟ್ ಸೇಲ್ ಆಗುತ್ತಲ್ಲ, ಕಮ್ಮಿ ರೇಟಿಗೆ ಸಿಗುತ್ತೆ. ಬೆಳಗ್ಗೆ ಬಂದು ತಗೊಂಡು ಹೋಗೋಣ. ನಾವು ಈ ರೋಡಲ್ಲಿ ಇಲ್ಲೇ ಇರೋದು, ಖಾಲಿ ಆಗೋದು. ಹೆಂಗೋ ಬೆಳಗ್ಗೆ ಬಂದು ಪಕ್ಕದಲ್ಲಿ ಇರೋದ್ರಿಂದ ತಗೊಂಡು ಹೋಗ್ಬಿಡೋಣ. ಒಂದು ಜೊತೆ 2 ಜೊತೆ ವಾಕ್ಮೇಟು ಚೆನ್ನಾಗಿರೋದಿದ್ರೆ ವಾಕ್ಮೇಟ್. ನಾನು ಪ್ಯಾರಾಗನ್ ಹಾಕೋದು ಜಾಸ್ತಿ. $180 ಮೀಟರ್ ಇಲ್ಲ ಐತೆ. ಇದೇ ಕಂಪನಿ. ಇಲ್ಲೇ ಎಲ್ಲರ ನಿಲ್ಲಿಸ್ಕೊಂಡ್ಬಿಡುವ ಇದೇ ಕಂಪ್ನಿ. ಬೆಳಗ್ಗೆ ಎದ್ದು ಹೋಗೋಕ್ಕೆ ರೈಟ್ ಸೈಡ್ಗೆ ಹಾಕೊಂಡ್ಬಿಡುವ. ಲಕ್ಷ್ಮಿ ಸ್ಟೀಲ್ ಸಪ್ಲೈಯರ್ ಎಲ್ಲಿದೆ ನೋಡಿ, ಶ್ರೀ ಲಕ್ಷ್ಮಿ ಸ್ಟೀಲ್ ಸಪ್ಲೈಯರ್ ಇದೇ ಕಂಪ್ನಿ. ದಿ ನೆಕ್ಸ್ಟ್ ಡೇ ಬೆಳಗ್ಗೆನೆ ಗಾಡಿ ಬಿಡಿಸ್ಕೊಂಡು 10-10:30 11 ಗಂಟೆ ಇವಾಗ ಗಾಡಿ ಖಾಲಿ ಎಲ್ಲ ಆಯಿತು. ರಶೋಡೆಲ್ಲ ಈಸ್ಕೊಂಡೆ. ಇವಾಗ ಇಲ್ಲಿಂದ ಇಲ್ಲೇ ಇರಂಗೈತೆ ಚಪ್ಪಲಿ ಅಂಗಡಿ, ಇಲ್ಲೈತಲ್ಲಪ್ಪ ಹೋಲ್ಸೇಲ್ ಅಂಗಡಿ. ಈ ರೋಡಲ್ಲಿ ಹೋಗೋದು. ಹೋಗೋಣ ನಾವು. ಕಾಸು ಬೇರೆ ಇಲ್ಲ, ಯಾರು ಬಾಡಿಗೆ ದುಡ್ಡುಗಳು ಹಾಕಿಲ್ಲ. ಎಲ್ಲ ಅನ್ಲೋಡಿಂಗ್ ಕಾಸೆಲ್ಲ ಕೈಯಿಂದ ಕೊಟ್ಟಿದ್ದೀವಿ. ಇರೋ ಬರೋ ಕಾಸೆಲ್ಲ ಖಾಲಿ. ಈಗ ಚಪ್ಪಲಿ ಇಸ್ಕೊಳ್ಳೋಣಂದ್ರೆ ಕಾಸಿಲ್ಲ. ನೋಡೋಣ, ನಮ್ಮದು ಡಿಸೈನು ಇದ್ದರೆ ಮನೆಗೆ ಹೇಳಿದ್ರೆ ದುಡ್ಡು ಹಾಕ್ತಾರೆ, ಹಾಕ್ಸ್ಕೊಂಡು ತಗೊಂಡು ಹೋಗೋಣ. ಇವಾಗ ಲೋಡು ಎತ್ತಾಗೆ ಏನೇನೋದು ಇನ್ನೂ ಕನ್ಫರ್ಮ್ ಆಗಿಲ್ಲ. ಲೋಡ್ಗಳು ಇಲ್ಲ, ಸಿಕ್ಕಾಬಟ್ಟೆ ಡಲ್ಲು ಲೋಡ್ಗಳು. ನಮ್ಮ ಓನರ್ಗೆ ಹೇಳಿದ್ದೀವಿ, ಏನಂತಾರೆ ನೋಡ್ಬಿಟ್ಟು ಎಲ್ಲಿಗಾಗುತ್ತೆ ಅಂತ ಮುಂದೆ ಅಪ್ಡೇಟ್ ಕೊಡ್ತೀನಿ. ಸದ್ಯಕ್ಕೆ ಇಲ್ಲಿ ಚಪ್ಪಲಿ ಅಂಗಡಿಗಳವೆ, ಇಲ್ಲಿ ಫ್ಯಾಕ್ಟ್ರಿ ಔಟ್ಲೆಟ್ ಇವೆಲ್ಲ. ಇಲ್ಲಿ ಇಸ್ಕೊಂಡು ಫ್ಯಾಕ್ಟ್ರಿ ಔಟ್ಲೆಟ್ ಇವೆಲ್ಲ ಇಸ್ಕೊಂಡು ಹೋಗೋಣ. ಗಾಡಿ ಮುಂದೆ ಸೈಡ್ಗೆ ಹಾಕ್ಬಿಟ್ಟು ಬರೋಣ. ಇಲ್ಲಿದೆ ನೋಡಿ, ಫಸ್ಟ್ ಗಾಡಿ ಮುಂದೆ ಸೈಡ್ಗೆ ಹಾಕ್ಬಿಟ್ಟು ಬರೋಣ. ಮೈಸೂರೆಲ್ಲ ಖಾಲಿ ಮಾಡ್ಕೊಂಡು ಕೊಲಂಬಿಯಾ ಸಿಗ್ನಲಲ್ಲಿ ಬಂದು ನಿಲ್ಸ್ಕೊಂಡಿದ್ದೀನಿ. ನೋಡ್ಬೋದು ಇದೆಲ್ಲ. ಹಾಯ್, ಅದು ಕೊಲಂಬಿಯಾ ಸಿಗ್ನಲ್ಲು. ನಮ್ಮದೊಂದು ಗಾಡಿ ಬರ್ತಾಯಿದೆ, ನಮ್ಮ ಕುಣಿಗಲ್ಲವರು, ನಮ್ಮ ಸಬ್ಸ್ಕ್ರೈಬರು, ಅವ್ರಿಗೋಸ್ಕರ ವೇಟಿಂಗು. ನಮ್ಮ ಅರ್ಜುನ ಇಲ್ಲಿದೆ ನೋಡಿ. ಅವ್ರು ಬಂದರೆ ಮಾತಾಡ್ಸ್ಕೊಂಡು ಟೀ ಕುಡ್ಕೊಂಡು ಇಲ್ಲಿಂದ ಹೊಡ್ತಾ ಇರೋಣ ನಿಧಾನಕ್ಕೆ. ಇದೇ ನಮ್ಮ ಸಬ್ಸ್ಕ್ರೈಬರ್ದು ಗಾಡಿ, ಕುಣಿಗಲ್ದು.
ಬರೀ ಅಹಮದಾಬಾದ್ ಲೈನ್ ಓಡೋ ಗಾಡಿ ಇದು. ಲೋಕಲೆಲ್ಲ ಓಡಲ್ಲ, ಬರೀ ಅಹಮದಾಬಾದ್ ಬೆಂಗಳೂರು. ಇಲ್ಲಿ ಮೈಸೂರಿಂದ ಅಹಮದಾಬಾದ್ ಇಲ್ಲಿ ಓಡಾಗೈತೆ ಕುಣಿಗಲ್ನವರು. ಅಲ್ಲಿ ನೋಡವ್ರೆ ನೋಡಿ ನಮ್ಮ ಸಬ್ಸ್ಕ್ರೈಬರ್ ಗಾಡಿ ಹೊರಡ್ತಾ ಅಲ್ಲೇ ಸಕ್ಕದ ಮಾಡಿಸಿದಾರೆ. BS4 ಗಾಡಿ ಆದ್ರೂ ಬೆಂಕಿ. ಇದು ಲೆಫ್ಟ್ಗೆ ಹೋದರೆ ಶ್ರೀರಂಗಪಟ್ಟಣ ಹೋಗುತ್ತೆ, ನಾವು ಸೀದಾ ರಿಂಗ್ ರೋಡಲ್ಲೇ ಹೋಗೋದು. ಆವಾಗಿ ರಿಂಗ್ ರೋಡಲ್ಲೇ ಹೋಗಿ ಶ್ರೀರಂಗಪಟ್ಟಣ ಇದೆಲ್ಲ ಬಿಟ್ಟು ಮುಂದೆ ಬಂದು ಹೈವೇಗೆ ಎಳ್ಕೊಂಬಿಟ್ರೆ ಹೋಗ್ಬೋದು. ಸುಮ್ಮನೆ ಯಾರ ಕಡೆ ಟೋಲ್ಗಳು ಕಟ್ಕೊಂಡು ಹೋಗೋದು, ಸರ್ವಿಸ್ ರೋಡಲ್ಲಿ ಹೋಗೋದಂತ ಹೋಗೋದಷ್ಟೇ. ಸೀದಾ ಹೋಗಿ ಬಿಡದಿಯಲ್ಲಿ ಇಳ್ಕೊಂಡು ಬಿಡದಿಯಲ್ಲಿ ಮತ್ತೆ ಮೇನ್ ರೋಡ್ಗೆ ಹತ್ಕೊಂಡು ಚಾನಲಾಗಲ್ಲ ನೀರುಗಳು ಬಿಟ್ಬಿಡೋರಪ್ಪ, ಸಿಕ್ಕಾಪಟ್ಟೆ ನೀರುಗಳು ಹೋಗ್ತಾ ಇದ್ದಾವೆ. ನೆಕ್ಸ್ಟ್ ಡೇ. ಮಾರ್ನಿಂಗ್ ಸ್ನೇಹಿತರೆ, ಎಲ್ಲರಿಗೂ ಶುಭೋದಯ. ಎಲ್ಲಿದ್ದೀವಿ ಅಂದರೆ ನಮ್ಮ ಮಾದನಾಯಕನಹಳ್ಳಿ ಬಂಕಲ್ಲಿ ನೋಡಿ, ನಮ್ಮ ಅರ್ಜುನ. ಇದು ನಮ್ಮ ಪಾರ್ಕಿಂಗು. ಇಲ್ಲಿ ನಿಲ್ಸ್ಬಿಟ್ಟು ಸೀದಾ ಮನೆಗೆ ಹೋಗೋದು. ಇದು ನಮ್ಮ ಮಾದನಾಯಕನಹಳ್ಳಿ ಬಂಕು. ಬೆಳಗ್ಗೆನೇ ಲೋಡ್ಗೆ ಹೋಗಕ್ಕೆ ಬಂದಿದ್ದೀನಿ. ಬ್ಯಾಟ್ರಿ ಕಟಪ್ ಆಫ್ ಮಾಡಿದ್ದೀನಿ. ಆನ್ ಮಾಡೋಣ ಫಸ್ಟು, ಯಾಕಂದರೆ ಗಾಡಿ ಎಲ್ಲೇ ನಿಲ್ಸ್ಬಿಟ್ಟು ಹೋದಾಗಲೂ ಬ್ಯಾಟ್ರಿ ಕಟಪ್ ಆಫ್ ಮಾಡೋಗಿರ್ತೀನಿ. ವಾಚ್ ಕಾಣ್ತಿರ್ಬೋದು, ನನ್ನ ಬರ್ತ್ಡೇ ಗಿಫ್ಟ್ ಇದು. ನಿನ್ನೆ ಬರ್ತ್ಡೇ ಗಿಫ್ಟಿಗೆ ನಮ್ಮ ವೈಫ್ ಕೊಟ್ಟಿದ್ದು ಟೈಟನ್ ಕಂಪ್ನಿ ವಾಚ್. ಲಿಫ್ಟ್ ಎದ್ದೊಳ್ತಾ ಇದೆ. ಸದ್ಯಕ್ಕೆ ಲೋಡ್ಗೆ ಹೋಗ್ಬೇಕು. ಬೆಳಗ್ಗೆನೇ ಟೈಮ್ ಬೇಗನೆ ಬಂದಿದ್ದೀನಿ. ಏನಕ್ಕಂದರೆ ಲೋಡ್ಗೆ ಹೋಗ್ಬೇಕು. ಎಲ್ಲಿಗೆ? ನಮ್ಮ ಕೇರಳ ಕ್ಯಾಲಿಕಟ್ ಕಡೆ ಹೋಗ್ತಾಯಿದ್ದೀನಿ. ಲೈಟೆಲ್ಲ ಆನ್ ಮಾಡಿಬಿಟ್ಟಿದ್ದೀನಿ. ಕಟಪ್ ಆಫ್ ಮಾಡಿದ್ದೀನಲ್ಲ, ಏನು ಸಮಸ್ಯೆ ಇಲ್ಲ. ರಾತ್ರಿ ಬಂದು ನಿಲ್ಸುವಾಗ ಅರ್ಜೆಂಟಲ್ಲಿ. ಅದಕ್ಕೆ ಏನು ಮಾಡ್ತೀನಿ, ಯಾವ್ದಾದ್ರು ಮಿಸ್ ಆಗಿದ್ರು ಒಂದು ನಿಮಿಷ ಲಾಕೆಲ್ಲ ಓಪನ್ ಮಾಡಿದ್ದಾಯಿತು. ಏನಕ್ಕಂದರೆ ಯಾವುದೇ ಮಿಸ್ ಮಾಡಿದ್ರು ಕಟಪ್ ಆಫ್ ಮಾಡಿಬಿಟ್ರೆ ಟೋಟಲ್ ಆಫ್ ಆಗಿರ್ತವೆ ಲೈಟ್ಗಳು. ಅದಕ್ಕೆ ಯಾವಾಗಲೂ ಕಟಪ್ ಆಫ್ ಮಾಡಿಬಿಟ್ಟು ಹೋಗಬೇಕು. ಎಲ್ಲ ಲಾಕ್ ಓಪನ್ ಮಾಡಿದ್ದಾಯಿತು. ಸದ್ಯಕ್ಕೆ ಇವಾಗ ಇಲ್ಲಿಂದ ಹೊರಡೋಣ ನಾವು ಲೋಡ್ಗೆ, ಕ್ಯಾಲಿಕಟ್ ಲೋಡ್ಗೆ. ಬೆಳಗ್ಗೆನೇ ಬೇಗನೆ ಬಂದ ಪಾರ್ಟಿ. 7 ಗಂಟೆಗೆಲ್ಲ ಬಂದ. ಇಲ್ಲೇ 7 ಗಂಟೆ ಆಗೋಯ್ತು ನೋಡಿ. ಇನ್ನೊಂದು ಅರ್ಧ ಗಂಟೆ ಇಲ್ಲ, ಹತ್ರನೇ ಮಾಗಡಿ ರೋಡಿಂದ ಲೋಡು. ಹೋಗೋಣ ಫಸ್ಟ್ ಲೋಡ್ಗೆ. ಇಲ್ಲಿಂದ ಗಾಡಿ ಶೆಲ್ಪ್ ಹೊಡೆದು ಆಯಿಲೆಲ್ಲ ಚೆಕ್ ಮಾಡ್ಕೊಂಡು ಶೆಲ್ಪ್ ಹೊಡೆದು ಹೋಗೋಣ. ನಮ್ಮ ಗಾಡಿಗೆ ಬತ್ತಿದ್ದಂಗೆ ವಿನಾಯಕನ ದರ್ಶನ. ದೇವ್ರ ಕಡ್ಡಿ ಹಚ್ಚಿ ಎಲ್ಲ ನೋಡಿ ಮಾದನಾಯಕನಹಳ್ಳಿ ಕಡೆ ಹೊಂಟಿದ್ದೀನಿ. ನಮ್ಮ ಈ ರೋಡ್ ಮಾದನಾಯಕನಹಳ್ಳಿ ಹೊಸಳ್ಳಿ ರೋಡಿಗೆ ಬಂದ್ರೆ ಯಾವಾಗಲೂ ಇಷ್ಟೊತ್ತಿಗೆ ಜಾಮ್ ಆಗಿರ್ತದೆ. ಬಸ್ಗಳೆಲ್ಲ ರೋಡ್ಗೆ ನಿಲ್ಲಿಸಿರ್ತಾರೆ. ಇಲ್ಲಿಂದ ಸೀದಾ ಲಕ್ಷ್ಮೀಪುರದಿಂದ ಕಡಬೇರೆ ಕ್ರಾಸ್ ಮಾಗಡಿ ರೋಡಿಂದ ಒಂದು 2 ಕಿಲೋಮೀಟ್ರ್ ಅಷ್ಟೇ. ಬರ್ತಾ ಇರ್ತಾರೆ ಜನ. ಹೋಗೋಣ ಲೋಡಿಂಗ್ ಪಾಯಿಂಟ್ಗೂ. ಬೆಳಗ್ಗೆನೆ ಮಳೆ ಬೇರೆ ಹನಿತಾ ಐತೆ. 7 ಗಂಟೆ ಟೈಮು.
ಎಷ್ಟೊತ್ತಿಗೆ ಲೋಡ್ ಮಾಡಿಬಿಡ್ತಾರೋ ಗೊತ್ತಿಲ್ಲ. ಬೇಗ ಲೋಡ್ ಮಾಡಿಬಿಟ್ರೆ ನೈಟು 8:30 ಅಷ್ಟೊತ್ತಿಗೆ ಬಾರ್ಡ್ರ್ ಪಾಸ್ ಆಗಿಬಿಟ್ರೆ ನಾಳೆ ಹೋಗಿ ಖಾಲಿ ಮಾಡ್ಬೋದು. ಆಗಲಿಲ್ಲ ಅಂದರೆ ತಿರ್ಗಾ ನಾಡಿದೆ ಹೆಂಗೆ ಏನು ಎತ್ತ ಅನ್ನೋದು ಮುಂದೆ ಅಪ್ಡೇಟ್ ಕೊಡ್ತೀನಿ. ಸದ್ಯಕ್ಕೆ ಇವಾಗ ಪಾಯಿಂಟಿಗೆ ಹೋಗೋಣ ಬರ್ರಿ. ಸೀದಾ ಇಲ್ಲಿಂದ ಒಂದೇ ರೋಡು. ಲೋಡಿಂಗ್ ಪಾಯಿಂಟ್ ಬಂದು ಲೋಡಿಗೆ ಬಿಟ್ಟಿದ್ದೀನಿ. ಬೆಳಗ್ಗೆನೇ ಒಂದು ರೌಂಡ್ ಮಳೆ ಬಂದೋಯ್ತು ನೋಡಿ. ತಾರ್ಪಾಲೆಲ್ಲ ನಿಂದೋಗ್ಬಿಟ್ಟಿದೆ. ಇನ್ನು ಇಷ್ಟೊತ್ತು ನೀರಿತ್ತು, ಇಲ್ಲೆಲ್ಲ ನೀರೆಲ್ಲ ಎತ್ತಾಕಿದ್ದೀನಿ. ಇಷ್ಟು ಉಳ್ಕೊಂಡಿದೆ, ಎತ್ತಾಕೋಕ್ಕಾಗಲ್ಲ. ಎತ್ತಾಕೋಣ ನೋಡಿ. ಲೋಡ್ ಮಾಡ್ತಾರೆ. ಇದೇ ಕಲ್ಲು 3x1 3 ಅಡಿ ಉದ್ದ, 1 ಅಡಿ ಅಗಲ ಕಲ್ಲು. ಇವು ಪೂರ್ತಿ ಇದೇ ಥರ ಕಲ್ಲು, ಇದೇ ಕಲ್ಲೆಲ್ಲ ಅವೇ. ಪೂರ್ತಿ ಇವೆಲ್ಲ ಲೋಡ್ ಮಾಡ್ಕೊಂಡು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಆದಷ್ಟು ಬೇಗ ಲೋಡ್ ಮಾಡಿದ್ರೆ ಒಳ್ಳೇದು ಅಂದ್ಕೊಂಡಿದ್ದೀನಿ ನಾನು, ಬಾರ್ಡ್ರ್ ಪಾಸ್ ಮಾಡ್ಕೊಳ್ಳೋಕ್ಕೆ. ಇವ್ರು ಎಷ್ಟೊತ್ತು ಮಾಡ್ತಾರೆ ಗೊತ್ತಿಲ್ಲ. ಇಷ್ಟೊತ್ತಿಗೆ ಹೆಚ್ಚು ಕಮ್ಮಿ ಒಂದು 2 ಲೈನ್ ಹಾಕ್ಬೇಕಾಗಿತ್ತು. ಯಾಕಂದರೆ ಹೆಚ್ಚು ಕಮ್ಮಿ 1 ಅವರ್ ಸಿಕ್ಕಾಬಟ್ಟೆ ಮಳೆ ಬಂತಿಲ್ಲಿ ನೋಡಿ. ಇವೆಲ್ಲ ನೀರು ನಿಂತಿರೋದು ಈ ಮಳೆ ಕಾರಣದಿಂದ ಲೇಟ್ ಆಗ್ಬಿಡ್ತು. ಇಲ್ಲ ಅಂದಿದ್ರೆ ಎಷ್ಟೊತ್ತಿಗೆ 1 ಲೈನ್ 2 ಲೈನ್ ಲೋಡ್ ಮಾಡಿರೋರು ನೋಡಿ. ಇವೆಲ್ಲ ಕಲ್ಲು ಕಟ್ ಮಾಡಿದ್ದು. ಅಷ್ಟು ದೊಡ್ಡ ದೊಡ್ಡ ಕಲ್ಲಲ್ಲಿ ಈ ಥರ ಪೀಸ್ ಕಟ್ ಮಾಡ್ತಾರೆ. ನೋಡೋಣ ಎಷ್ಟೊತ್ತಿಗೆ ಲೋಡ್ ಮಾಡ್ತಾರೆ ಅಂತ ನೋಡೋಣ. ಮುಂದೆ ಹೋಗಿ ಊರಲ್ಲಿ ನಾಷ್ಟ ಸಿಗುತ್ತೆ, ಹೋಗಿ ನಾಷ್ಟ ಮಾಡ್ಕೊಂಬರೋಣ. ಇಲ್ಲಿ CC ಕ್ಯಾಮ್ರಾ ನೋಡಿದ್ರೆ, CC ಕ್ಯಾಮ್ರಾ ಇರಲಿ, ನಮಗೇನು ಟೆನ್ಷನ್ ಏನಿಲ್ಲ. ತಾರ್ಪಾಲ್ ಅವ್ರಿಗೆ ಹಾಕೋಕ್ಕೆ ಒಂದು ಸ್ವಲ್ಪ ಸೈಡ್ ಮಾಡಿಬಿಟ್ಟಿದ್ದೀನಿ. 2 ಲೈನ್ ಹಾಕ್ಬಿಟ್ಟು ತೆಗೆದು ಅದ್ರ ಮೇಲೆ ಹಾಕ್ಕೊಂಬೋದು ತಾರ್ಪಾಲು. ಇಲ್ಲಿಂದ ಕೆಳಗೆತ್ತಿ ಮೇಲೆ ಹಾಕೋಕ್ಕೆ ಕಷ್ಟ ಆಗುತ್ತೆ. ಯಾಕಂದರೆ ಎಲ್ಲ ನೆಂದುಬಿಟ್ಟವೆ ತಾರ್ಪಾಲ್ ಮಳೇಲಿ. ಹಂಗಾಗಿ 7 ಗಂಟೆ ಆದರೂ ನಮ್ಮ ಗಾಡಿ ಇನ್ನೂ ಲೋಡ್ ಆಗ್ತಾ ಇದೆ ನೋಡಿ. ಇನ್ನು ಸ್ವಲ್ಪ ಹಾಕಬೇಕು. ಯಪ್ಪ, ಇಲ್ಲಿ ಸೊಳ್ಳೆ ಇದ್ದಾವೆ ಅಂದರೆ ಒಂದು ಸೆಕೆಂಡ್ ಒಂದು ಕಡೆ ನಿಂತ್ಕೊಳ್ಳೋಕೆ ಬರ್ತಾಯಿಲ್ಲ, ಅಷ್ಟು ಸೊಳ್ಳೆ ಇದ್ದಾವೆ ಈ ಏರಿಯಾದಲ್ಲಿ. ನೀವು ಲೋಡ್ ಮಾಡಿ ಬಿಲ್ ಎಷ್ಟೊತ್ತಿಗೆ ಕೊಡ್ತಾನೆ ಗೊತ್ತಿಲ್ಲ. ಇನ್ನೊಂದು 20 ಕಲ್ಲು ಹಾಕ್ಬೇಕಷ್ಟು. ಕಾಣ್ತೀಯ ಲಾಸ್ಟಲ್ಲಿ ಒಂದು 10-15 ಕಲ್ಲು ಹಾಕ್ಬೇಕಷ್ಟೆ. ಹಾಕಿದರೆ ಲೋಡ್ ಆಯಿತು. ಬಿಲ್ ಬೇಗ ಕೊಟ್ಟರೆ ಏನು ಅಡ್ಜಸ್ಟ್ಮೆಂಟ್ ಮಾಡೋದು ಏನಿಲ್ಲ. ಅಲ್ಲಿಂದ ತತ್ತಾ ಇರೋದು ನೋಡಿ. ಹಿಂಗೆ ಎಲ್ಲ ತಗೊಬಂದು ಲೋಡ್ ಮಾಡೋದು. ಬಿಲ್ಲೆಲ್ಲ ಇಳಿಸ್ಕೊಂಡು ಮೈಸೂರು ರೋಡಲ್ಲಿ ಹೋಗ್ತಾ ಇದ್ದೀನಿ. ಇದರ ಬಿಡದಿ ಎಲ್ಲ ಬಿಟ್ಟು ಮುಂದೆ ರಾಮನಗರ ಹತ್ತತ್ರ ಬಿಲ್ ಕೊಡೋದು ಲೇಟ್ ಮಾಡ್ರು, 10 ಗಂಟೆ ಮಾಡ್ರು. ಈಗಾಗಲೇ 11 ಗಂಟೆ. ಡೀಸೆಲ್ದು ಫುಲ್ ಅಭಾವ ಆಗಿರೋದ್ರಿಂದ 20,000 ಡೀಸೆಲ್ ಹಾಕಿರೋ. 20,000 ಡೀಸೆಲ್ ಹಾಕ್ಸ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲೊಂದು ಗಾಡಿ ಹೋಗ್ತಿದೆ ನೋಡಿ, ಅಶೋಕ್ ಲೈಲ್ಯಾಂಡ್ದು 10 ವೀಲ್. ಇದು BS6 ಹೊಸ ಗಾಡಿ. ಇದು 10 ವೀಲ್. ಇದು ನೋಡ್ತಿರ್ಬೋದು, ನಿಮಗೆ ಕಾಣ್ತಿರ್ಬೋದು ಕಂಟೈನರು 10 ವೀಲ್ ನೋಡಿದ್ರ. ಈ ಗಾಡಿ ಬಂದ್ಬಿಟ್ಟು CNG. ಇದು ನಾನು ಕ್ಯಾಂಟ್ರ್ ಗಾಡಿಗಳಿಗೆ, ಸಣ್ಣ ಗಾಡಿಗಳಿಗೆಲ್ಲ ನೋಡಿದ್ದೀನಿ CNG. 10 ವೀಲಾಗೆ ಇದೇ ಗಾಡಿ ಫಸ್ಟ್ ಟೈಮ್ ನೋಡ್ತೀನಿ ನೋಡಿ. ಕ್ಯಾಂಟ್ರ್ ಟ್ಯಾಂಕ್ ನೋಡಿದ್ರೆ CNG ಟ್ಯಾಂಕ್ ಇದು. ನೋಡಿ, ನೋಡಿದ್ರ CNG ಗಾಡಿ ಅಶೋಕ್ ಲೈಲ್ಯಾಂಡ್ದು 10 ವೀಲು. ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು 10 ವೀಲಲ್ಲೂ CNG ಗಾಡಿ ಐತಂತ. ಲೇಟೆಸ್ಟ್ ಮಾಡಲದು BS6, ಪಕ್ಕ BS6 ಗಾಡಿ ಅದು. 10 ವೀಲು CNG ಇದೆ, ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು. ಇಕಮಟ್ ನೋಡಿದ್ದೀನಿ, ಐಶ್ವರ್ಯಾಗ ಐತೆ, ಟಾಟಾದಾಗೂ ಐತೆ. ಅಂದರೆ ಕ್ಯಾಂಟ್ರ್ಗಳು ಅಷ್ಟೇ. ದೊಡ್ಡ ಗಾಡಿಯಲ್ಲೂ ಅದು ವರ್ಕ್ ಆಗುತ್ತಾ ಹಿಂಗೆ ಒಂದು ಗೊತ್ತಿಲ್ಲ. ಆ ಲೈನ್ ಲಾಂಗ್ ಗೋಡೆ ಕಂಟೈನರ್ ಗಾಡಿಗಳಿಗೆ ಹಾಕ್ಬೋದೇನೋ. ನಮ್ಮ ಗಾಡಿಗಳಿಗೆಲ್ಲ ಪಿಕಪ್ ತಗೊಳ್ಳಲ್ಲ ಅವೆಲ್ಲ. ನೋಡೋಣ ಅದು ಹೆಂಗೆ ಒಂದೊಂದು ಆಗುತ್ತೆ. CNG ಈಗಾಗಲೇ ಗ್ಯಾಸ್ಗಳೇ ಸಿಗ್ತಾಯಿಲ್ಲ, ಪೆಟ್ರೋಲ್ ಸಿಗ್ತಾಯಿಲ್ಲ, ಡೀಸೆಲ್ ಸಿಗ್ತಾಯಿಲ್ಲ. ಇವತ್ತು ₹1 ಮತ್ತೆ ₹1 ಡೀಸೆಲ್ ರೇಟ್ ಏರಿಸಿದ್ದಾರೆ. ಹಿಂಗೆ ಡೈಲಿ ಏರ್ಸ್ಕೊಂಡು ಹೋಗ್ತಾ ಇದ್ದರೆ ಓನರ್ಗಳೆಲ್ಲ ಉದ್ಧಾರ. ಹಿಂಗೆ ಎಲ್ಲರ ಮನೆ ಹಾಳು ಮಾಡೋಕ್ಕಿಂತ ಸುಮ್ಮನೆ ಗಾಡಿಗಳನ್ನೆಲ್ಲ ಡೀಸೆಲ್ಲೇನೆ ಎಲ್ಲೂ ಕೊಡ್ದೇನೆ ಟೋಟಲ್ ನಿಲ್ಲಿಸ್ಬಿಡ್ಬೇಕು ಗಾಡಿಗಳನ್ನ. ಡೀಸೆಲ್ ಎಲ್ಲೂ ಸಿಗಲಿಲ್ಲ ಅಂದರೆ ಎಲ್ಲ ನಿಲ್ಲಿಸ್ಬಿಡ್ತಾರೆ ಗಾಡಿಗಳನ್ನ.
ಆಮೇಲೆ ಡೀಸೆಲ್ ಬಂದಮೇಲೆ ನೋಡ್ಕೋಬೋದು. ಈಗ ಸುಮ್ಮನೆ ಇವ್ರು ಸರ್ಕಾರದವ್ರು ಡೀಸೆಲ್ ರೇಟ್ ಏರಿಸ್ಕೊಂಡು ಪಾರಿಸ್ಕೊಂಡು ಎಲ್ಲ ಹಾಳು ಮಾಡೋದ್ಕೊಂಡು ಮಾಡ್ತಾ ಕೂತ್ಬಿಡೋರೆ. ಎಲ್ಲೆಲ್ಲಿಗೆ ಹೋಗಿ ಸೇರುತ್ತಾ ಗೊತ್ತಿಲ್ಲ. ಸದ್ಯಕ್ಕೆ ನಾವು ನಮ್ಮ ಮೈಸೂರು ರೋಡಲ್ಲಿ ಹೋಗ್ತಾ ಇದ್ದೀವಿ. ರಾಮನಗರದ ಹತ್ರ ಇದ್ದೀನಿ. ಹೋಗೋಣ. ಗುಂಡ್ಲುಪೇಟೆ ಎಲ್ಲ ಪಾಸ್ ಮಾಡಿ ಆರಾಮಾಗಿ ಮಲಿಕೊಂಡು. ನಾವು ಹೋಗೋದು 2 ದಿನಕ್ಕಲ್ವಾ. ನಾಳೆ ಭಾನುವಾರ ಬೇರೆ ಹೋಗಿ ಖಾಲಿ ಮಾಡಲ್ಲ. ಹೋಗಿ ಭಾನುವಾರ ಅಂತಲ್ಲ, ಬೇರೆ ದಿವಸ ಆದರೂ ಒಂದು ದಿನಕ್ಕೆ ನಾವು ಹೋಗಿ ಖಾಲಿ ಮಾಡಲ್ಲ. ಹೋಗಿ ಖಾಲಿ ಮಾಡೋದು ಕ್ಯಾಲಿಕೇಟು 2ನೇ ದಿನಕ್ಕೇ. ಇವತ್ತು ಈ ಕಡೆ ಒಂದು ದಾರಿ ಐತೆ, ಆ ದಾರಿಯಲ್ಲಿ ಟ್ರೈ ಮಾಡೋಣ ಅಂತ ಹೋಗ್ತಾಯಿದ್ದೀನಿ. ಹೆಂಗೆ ಕಡೆ ಅಂದರೆ ಮದ್ದೂರಿಂದ ಮಳವಳ್ಳಿಯಿಂದ ಸೀದಾ ಟಿ ನರಸೀಪುರ ಹೋಗಿ ನಂಜನಗೂಡಿಗೆ ಹೋಗ್ಬಿಡೋಣ ಅಂತೇಳಿ ಪ್ಲ್ಯಾನಲ್ಲಿ ಹೋಗ್ತಾಯಿದ್ದೀನಿ. ಆ ಕಡೆ ರೋಡ್ ಚೆನ್ನಾಗೈತಂತೆ. ಈ ರೋಡಲ್ಲಿ ಟೋಲ್ ಕಟ್ಕೊಂಡು ಅದು ಇದು ಅನ್ಕೊಳ್ಳೋ ಬದಲು ಹಿಂಗೆ ಚೆನ್ನಾಗೈತೆ. ಕೆಲವು ಗಾಡಿಯವರೆಲ್ಲ ತುಂಬ ಗಾಡಿಯವ್ರು ಈ ಕಡೆ ಓಡ್ತಾವ್ರೆ. ನಾವು ಹಂಗೆ ಹೋಗೋಣ ಅಂತ ಟ್ರೈ ಮಾಡ್ತೇನೆ ಅನ್ಕೊಂಡಿದ್ದೀನಿ. ಮದ್ದೂರು ಹತ್ರ ಹೋಗಿ ಹೆಂಗೆ ಚೇಂಜ್ ಆಗುತ್ತೆ ಏನೋ ಗೊತ್ತಿಲ್ಲ. ಹೋದ್ರೆ ಹಿಂಗೆ ಹೋದ್ರೆ ಹೋದೆ, ಹಿಂಗೆ ಕಡೆ ಹೋದರೆ ಏನಾರು ತೋರಿಸ್ತೀನಿ, ನೋಡೋಣ ಹೆಂಗೆ ಏನು ಎತ್ತ ಅನ್ನೋದನ್ನ. ಸ್ನೇಹಿತರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್. ರಾತ್ರಿ ಇಲ್ಲಿ ಗುಂಡ್ಲುಪೇಟೆಲ್ಲಿ ಬಂದು ಮಲಿಕೊಂಡೆ. ಬೆಳಗಿನ ಜಾವ ಬಂದು 4 ಗಂಟೆ ಆಯಿತು. ಈಗ ಎದ್ದಿದ್ದೀನಿ. ಟೈಮ್ ನೋಡಿ ಎಷ್ಟೊತ್ತಂತ, 10:15 ಟೈಮ್. ಈಗ ಹೋಗಿ ಅಲ್ಲಿ ಟೀ ನಾಷ್ಟ ಇಷ್ಟ ಮಾಡ್ಕೊಬಂದು ತರಕಾರಿ ಎಲ್ಲ ಸಿಗುತ್ತೆ ತಗೊಬಂದು ಮಧ್ಯಾಹ್ನ ಅಡುಗೆ ಮಾಡ್ಕೋಬೇಕು. ಹ್ಯಾಡ್ ಬ್ಲೂ ಬಕೆಟ್ ತಂದಿಕ್ಕಿದ್ದೀನಿ. ಹ್ಯಾಡ್ ಬ್ಲೂ ಹಾಕಬೇಕು. ಇಲ್ಲೊಂದು ಕೇರಳ ಗಾಡಿ ನೋಡಿ, ವಿಶ್ವಾಸ್ ನೋಡಿ, ಚೇಟ ಅಡುಗೆ ಮಾಡ್ತಾಯಿದ್ದಾರೆ ಬೆಳಗ್ಗೆನೆ. ಬೆಂಜ್ ಗಾಡಿಯಲ್ಲಿ ಒಳಗಡೆ ಅಡುಗೆ ಮಾಡೋಕ್ಕಾಗಲ್ಲ ಅಂಥೇಳಿ ಅಲ್ಲಿ ಮಾಡ್ತಾರೆ. ನಮ್ಮ ಗಾಡಿ ಆಗೋದ್ರಲ್ಲಿ ಒಳಗಡೆ ಫ್ರೀ ಆಗೈತೆ, ಅಡುಗೆ ಮಾಡ್ಕೋಬೋದು, ಏನಾಗಲ್ಲ. ಬೆಂಜಲ್ಲಿ ಆಗಲ್ಲ ಹಂಗೆ ನೋಡಿ. ಅಡುಗೆ ಮಾಡ್ತಾಯಿದ್ದಾರೆ. ಚೇಟಾಗಿ ಹೋಗಿ, ಚೇಟ ನಮಗೂ ಸ್ವಲ್ಪ ಅಡುಗೆ ಮಾಡು, ಅನ್ನ ಸಾರಿಗೂ ಸ್ವಲ್ಪ. ಚೇಟನ ಯಾರೋ ಬಿಯರ್ ಥರ ಕಾಣ್ತಾರೆ ಇವ್ರು. ಹಾಕೊಂಡ್ರೆ ಚಡ್ಡಿ ನೋಡ್ರಿ, ಯಾರೋ ಬಿಯರಿ ಥರ ಕಾಣ್ತಾರೆ ಇವರು. ಚೇಟ ಅಲ್ಲ, ಗಾಡಿ ಮಾತ್ರ ಚೇಟ. ಹೆಂಗಾರ ಇರಲಿ, ನಾವು ಹೋಗೋಣ. ನಾಷ್ಟ ಮಾಡಿ ಟೀ ಕುಡ್ಕೊಬಂದು ಸಂಜೆವರೆಗೂ ಟೈಮ್ ಪಾಸ್ ಮಾಡೋದು ಇಲ್ಲೇ. ಸಂಜೆ ಆದಮೇಲೆ ಬಿಡೋದು. ಇಲ್ಲಿ ನೋಡಿ ವ್ಯೂ, ಹೊಲ ಫುಲ್ಲು ಸಖತ್ ಪ್ಲೇಸ್ ಇದು. ಇಲ್ಲಿಗಿಂತ ಆ ಕಡೆ ಬೆಟ್ಟ ಗುಡ್ಡ ನೋಡಿ ಕಾಣ್ತಿರ್ಬೋದು. ಬೆಟ್ಟಗಳು ಎಲ್ಲ ಕಡೆ ಫಾರೆಸ್ಟ್, ಬಂಡೀಪುರ ಫಾರೆಸ್ಟ್ ನೋಡೋರೆಲ್ಲ ಕಾಣ್ತಿದೆಯಾ. ಇಲ್ಲಿಂದ 10 ಕಿಲೋಮೀಟ್ರ್ ಹೋಗ್ಬಿಟ್ರೆ ಬಂಡೀಪುರ ಫಾರೆಸ್ಟ್ ಸಿಗುತ್ತೆ. ಸದ್ಯಕ್ಕೆ ಇವಾಗ ಅವೆಲ್ಲ ಸಂಜೆ ಆದಮೇಲೆ ಅಲ್ಲಿವರೆಗೂ ಆರಾಮಾಗಿ ಒಂದು ಸ್ವಲ್ಪ ತಿಂದು ಮಲ್ಕೊಂಡು ಮಧ್ಯಾಹ್ನ ಅಡುಗೆ ಮಾಡ್ಕೊಳ್ಳೋದಷ್ಟೇ. ನೈಟ್ಗೆಲ್ಲ ಆಯ್ತವೆ. ರೆಸ್ಟ್ ತಗೊಳ್ಳೋಣ.